ಬ್ಯಾಕ್ ಟು ಲಲಿತಾ ಕನ್ನಡ ಬ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತು ನಾನು ಒಂದು ರೆಸಾರ್ಟ್ಗೆ ಹೋಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿರುವಂತಹ ಕ್ಲಬ್ ಕಬಾನ ಅನ್ನೋ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ನಾವು ಹೋಗಿದ್ವಿ. ಈ ರೆಸಾರ್ಟ್ನಲ್ಲಿ ವಾಟರ್ ಗೇಮ್ಸ್ ಕೂಡ ಇದೆ, ಹಾಗೆಯೇ ರೆಸಾರ್ಟ್ ವೈಸ್ ಕೂಡ ಇದೆ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮಗೆ ಅರ್ಬನ್ ಲೈಫ್ ಕಡೆಯಿಂದ ಈ ಒಂದು ಆಫರ್ ಸಿಕ್ಕಿತ್ತು, ಹಾಗಾಗಿ ನಮ್ಮನ್ನು ಕರ್ಕೊಂಡು ಹೋಗಿದ್ವಿ. ತುಂಬಾ ಡಿಫ್ರೆಂಟಾಗಿ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲವನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಇಂಡೋರ್ ಗೇಮ್ಸನ್ನು ಕವರ್ ಮಾಡೋಕ್ಕೆ ಆಗಿಲ್ಲ. 10:15 ಅಲ್ಲಿರಬೇಕಿತ್ತು. ನಮ್ಮದು ಸ್ವಲ್ಪ ಮಕ್ಕಳು ಕರ್ಕೊಂಡು ಹೋಗೋದು ಆ್ಯಸ್ ಯೂಶ್ವಲ್ ಲೇಟ್ ಆಯಿತು. ಅದು ಅಲ್ಲದೆ ನಾವಿರೋ ಕಡೆಯಿಂದ ಅದು ತುಂಬಾ ದೂರ ಇತ್ತು. ಆಲ್ಮೋಸ್ಟ್ ಏರ್ಪೋರ್ಟ್ ರೋಡ್ ಅಂದರೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ನಿಮಗೆ ಗೊತ್ತು. ಆಲ್ಮೋಸ್ಟ್ ಮಾಲ್ ಆಫ್ ಏಷ್ಯಾಯಿಂದ ನಾವು ಮುಂದೆ ಹೋಗಿದ್ವಿ. ಅಂದರೆ ನಮಗೆ ಹತ್ತತ್ರ 1-3 ಗಂಟೆ ನಮಗೆ ಜರ್ನಿನೇ ಆಗೋಯಿತು. ಸೊ ಹಾಗಾಗಿ ನಾವು ಇಲ್ಲಿ ಬೇಗ ಬಿಟ್ಟರೂ ಕೂಡ ಬೇಗ ರೀಚ್ ಆಗೋಕ್ಕಾಗಲಿಲ್ಲ. ಹಾಗಾಗಿ ನಾವು ಇಂಡೋರ್ ಗೇಮ್ಸ್ಗೆ ಜಾಸ್ತಿ ಹೋಗೋಕ್ಕೆ ಆಗಿಲ್ಲ. ಮತ್ತು ನಾನು ಹಾಕಿರೋ ಡ್ರೆಸ್ಸು ನನಗೆ ರೋಪ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಕಂಫರ್ಟ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನು ರೋಪ್ ಆ್ಯಕ್ಟಿವಿಟೀಸ್ ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ಹಾಕಿದ್ದೀನಿ. ಬಟ್ ಅಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಇದೆ, ಹಾಗೆ ರಾಕೆಟ್ ಎಜೆಕ್ಟ್ ಇದೆ, ಇಂಡೋರ್ ಗೇಮ್ಸಲ್ಲಿ ಕೇರಮ್ ಇದೆ, ಮತ್ತು ಪೇಂಟ್ ಬಾಲ್ ಇದೆ, ಆರ್ಚರಿ ಇದೆ, ಚೆಸ್ಸು ಮತ್ತು ಟೇಬಲ್ ಟೆನ್ನಿಸು, ಎವ್ರಿಥಿಂಗ್ ಈಸ್ ದೇರ್. ಬಟ್ ಹೇಳಿದ್ನಲ್ವ, ನನಗೆ ಹಾಕಿರೋ ಬಟ್ಟೆ ಕಂಫರ್ಟಬಲ್ ಇರಲಿಲ್ಲ. ಆಮೇಲೆ ಇಮಿಡಿಯೇಟಾಗಿ ಸ್ವಿಮ್ ಸೂಟ್ ಹಾಕೊಂಡ ತಕ್ಷಣ ನಮಗೆ ಆಲ್ರೆಡಿ ಟೆಂಪ್ ಮಾಡ್ತಾಯಿತ್ತು, ಟ್ರಿಗರ್ ಆಗ್ತಾಯಿತ್ತು. ವಾಟರ್ ನೋಡಿ ಮಕ್ಕಳು ಕೂಡ ನೋಡಿ, ನೀವೇ ನೋಡ್ತಿದ್ದೀವಿ. ಇಮಿಡಿಯೇಟಾಗಿ ಬಟ್ಟೆ ಚೇಂಜ್ ಮಾಡಿದ ತಕ್ಷಣ ಹೊರಟೋದು. ನನ್ನ ಮಗಳಂತೂ ಸೆಂಟರ್ ಸ್ಕೂಲ್ಗೆ ಹೊರಟೋಗ್ತಾ ಇದ್ದು. ನನಗೆ ತುಂಬ ಭಯ ಆಯಿತು ಅವಳನ್ನ ಬಿಟ್ಟು ನಾನು ರೋಪ್ ಆ್ಯಕ್ಟಿವಿಟೀಸ್ಗೆ ಹೋಗೋದು. ಸೊ ಹಾಗಾಗಿ ನಾನು ಕಂಪ್ಲೀಟ್ ಗಮನ ಅವ್ರ ಕಡೆನೇ ಕೊಡಬೇಕಾಯಿತು. ನನ್ನ ಮಗ ಹೆಂಗೋ ಆಟ ಆಡ್ಕೊತಾ ಇದ್ದ, ಪರವಾಗಿಲ್ಲ. ಬಟ್ ನನ್ನ ಮಗಳಿಗೆ ಇನ್ನೂ ಗೊತ್ತಾಗಲ್ಲ ಅವಳಿಗೆ ನಾನು ನೋಡಿದ್ರೆ ಮುಳುಗ್ತೀನಿ ಅಂತ. ಅವಳು ಹೈಟ್ ಇರುವಷ್ಟರಲ್ಲೂ ಕೂಡ ಅವಳು ನಡ್ಕೊಂಡು ಹೊರಟೋಗ್ತಾನೆ ಇದ್ಲು. ಎಷ್ಟು ಸತಿ ಮುಳುಗಿದ್ರು ಮತ್ತೆ ಹೋಗ್ತಾನೆ ಇದ್ಲು. ಸೊ ನಾನು ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಆಮೇಲೆ ಅವಳು ನೀರು ಬಿಟ್ಟು ಹೊರಗಡೆನೂ ಬರ್ತಾ ಇಲ್ಲ, ನೀರಲ್ಲಿ ಮುಳುಗಿ ಆಟ ಆಡ್ತಾ ಇದ್ದಾಳೆ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಜೊತೆನೇ ಆಟ ಮಾಡಿದೆ. ಹಾಗಾಗಿ ನಾನು ಕಂಪ್ಲೀಟ್ ರೆಸಾರ್ಟ್ನ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಹಾಗೆ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್. ರಾಕೆಟ್ ಎಜೆಕ್ಟು ಎಲ್ಲ ಇತ್ತು ನನಗೆ. ಬಟ್ ವಾಟರ್ ಗೇಮ್ಸ್ ಇತ್ತಲ್ವ, ಮತ್ತು ಲಂಚ್ ಟೈಮ್ ಕೂಡ ಬೇಗ ಬಂತು. ಸೊ ಹಾಗಾಗಿ ಅಲ್ಲೇ ಟೈಮ್ ಕಳೆದೋಯ್ತು ನಮಗೆ. ರೈನ್ ಡ್ಯಾನ್ಸಲ್ಲಿ, ಸ್ವಿಮ್ಮಿಂಗ್ ಪೂಲಲ್ಲಿ. ಅದು ಅಲ್ಲದೆ ಎಲ್ಲೇನಾಗಿತ್ತು ಅಂದರೆ ವೇವ್ ಪೂಲ್ ಇತ್ತು. ವೇವ್ ಪೂಲ್ ಇದ್ದಿದ್ದರಿಂದ ಒಳ್ಳೆ ಬೀಚ್ ವೈಬ್ ಸಿಗ್ತಾಯಿತ್ತು ನಮಗೆ. ಒಳ್ಳೆ ಬಿಸಿಲು, ಬೀಚ್ ವೈಬು, ಆರಾಮಾಗಿ ವೇವ್ಸ್ನ ಎಂಜಾಯ್ ಮಾಡ್ಕೊಂಡು ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಆಮೇಲೆ ಒಂದು 4-5 ವಾಟರ್ ಗೇಮ್ಸು ಕೂಡ ಇತ್ತು, ಸ್ಲೈಡ್ಸು.
ನನ್ನ ಹಸ್ಬೆಂಡ್ ಅದ್ರಲ್ಲಿ ಹೋದರು. ಆಮೇಲೆ ಮಕ್ಕಳು ಆಟಾಡೋಕ್ಕೆ ಅಂತ ಹೇಳಿ ಮಕ್ಕಳದೇ ಏರಿಯಾ ಇತ್ತು. ಇನ್ನೊಂದು ದೊಡ್ಡ ಏನಪ್ಪ ಅಂತ ಹೇಳಿದ್ರೆ ಲೇಜಿ ರಿವರ್ ಇತ್ತು. ಲೇಜಿ ರಿವರ್ಗೆ ಹೆಸರಿಗೆ ತಕ್ಕನಾಗೆ ನಾವೆಲ್ಲ ಚೆನ್ನಾಗಿ ತಿಂದ್ಕೊಂಡು ಲೇಜಿ ರಿವರಲ್ಲೇ 1 ಅವರ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ 2 ರೌಂಡು ಅದರಲ್ಲೇ ಹೊಡೆಯೋಕ್ಕೆ ಶುರು ಮಾಡಿದ್ವಿ. ಬಟ್ ನಾವು ಎಷ್ಟು ನೋಡಿದ್ವಿ, ಹೆಂಗೆ ಜಂಪ್ ಮಾಡಿದ್ರು ನೋಡಿದ್ರೆ ಅಷ್ಟು ಹೈಟಿಂದ ಜಂಪ್ ಮಾಡಿದ್ರು, ಜಂಪ್ ಮಾಡಿದ್ರವಳು. ಹಾಗಾಗಿ ಅವ್ರ ತಕ್ಕನೇ ಇರಬೇಕಾಗಿತ್ತು. ಆಮೇಲೆ ಹೇಳೋದ್ನಲ್ವ, ನಮ್ಗೆ ಆರ್ಡ್ರಿಗೂ ಕೂಡ ಅಷ್ಟೇ ತುಂಬಾ ಸ್ಯಾಟಿಸ್ಫೈಡ್ ಅಂದರೆ ಸ್ಯಾಟಿಸ್ಫೈಡು. ಅದರಲ್ಲೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಷ್ಟು ಎಂಜಾಯ್ ಮಾಡಿಕೊಂಡು ಬಿಟ್ಬಿಡಿ ಮಾಡಲೇ. ಅಪ್ಪ ಯಾವ್ದು ಬರುತ್ತೆ ನೋಡೋಣ. ಸರ್ದು ಮಿಸ್ ಆಯ್ತು, ಸರ್ದು ಮಿಸ್ ಆಯ್ತು ನಿಮ್ಮಿಂದ. ಬಿಡು ರಾಘು, ರಾಘು ಬಿಡು. ಕಬಡ್ಡಿ 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 ನಾನು ನೋಡಲಿ ಅಜ್ಜಿಗೆ ಅಜ್ಜಿಗೆ ಹಾಯ್ ಬಿಡು, ಹಾಯ್ ಬನ್ನಿ 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 ಅಜ್ಜಿ ನೀರು ಕಟ್ಟ ನೀನು ಜಯ ಮಾಡೋಣ ಬನ್ನಿ. ಬರೋದು ನೀರು. ಮಳೆ 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 ಗಾಡಿ ಸುಟ್ಟು ಅದೇ ಆಳಿದೆ ಸಾಕನಾ ಬಿಡಿಯಾ? ನಾಳೆ ನೀರು ಹೋಗಕ್ಕೆ ಅಂತ. ಡ್ಯಾಡಿ ಚುಟ್ಟು ಇರಿ ಇರಿ. ಡ್ಯಾಡಿ ನೋಡೋಣ, ಡ್ಯಾಡಿ ಕಟ್ಟಿಟ್ಟೋಡು, ಮಾಮಿ ಕಟ್ಟಿಟ್ಟೋಡು, ಡ್ಯಾಡಿ ಕಟ್ಟಿಟ್ಟೋಡು. ಏ ಡ್ಯಾಡಿ ಮಾಮಿ ಏ ಸುಬಿ ಚಾರು ಚಾರು ಹಾಯ್ ಚಾರು ಚಾರಲೇ ಕಲ್ಲೆ ಡ್ಯಾಡಿ ಕಟ್ಟಿಟ್ಟೋಡು. ನೋಡಿ ಇಡೀ ಇದ್ರಲ್ಲಿ ನನ್ನ ಮಕ್ಕಳಿಬ್ರೇ ಆಡ್ತವ್ರೆ. ಇಡೀ
ಸರೌಂಡಿಂಗ್ ಅಲ್ಲಿ ನನ್ನ ಮಕ್ಕಳಿಬ್ಬರೇ ಆಡ್ತಾ ಇರೋದು. ಏನಿರಬೇಡ. ಪ್ರೀತಿಯಲ್ಲಿ ಹೊಸದಾರಿ ಕಟ್ಟಿದ ಖಯಾಲಿ ಓಕೆ ಹಂಗಿರು. ನಡಿಯಮ್ಮ ನಡಿ. ಏನದು ಹಿಡ್ಕೊ ಹಿಡ್ಕೊ ಕೂತ್ಕೊ ಅದ್ರ ಮೇಲೆ. ಓ ಹಿಡ್ಕೊ ಹಿಡ್ಕೊ ಏನದು? ಆಯ್ತಾ? ರಾಘು ಅಲ್ಲಿ ಅಲ್ಲಿ ಬಾ. ನೀರಲ್ಲಿ ಏನೋ ಧಕ್ಕೆ ಮಾಡ್ತದ. ಊಟ ಈಗ ಅಲ್ಲೇ ಹೆಂಗೆ ಸ್ವಿಮ್ಮಿಂಗ್ ಮಾಡೋದಂಗೆ ಹೆಂಗೆ ಕೊಟ್ಟಿದ್ದಲ್ಲ. ಹಾಂ ಹೋಗಿ ಓ ಯಾರದು ಕಳ್ಳ ತೊಳಿತಾರೆ ಇಲ್ಲ ಅವನಿಲ್ಲ. ಓಕೆ ಹಾಂ ಹಾಂ ತಿರ್ಗಿ ಈ ಕಡೆ ತಿರ್ಗಿ. ಒಂದು ಟೈಮ್ ಹಿಡಿತಾರಲ್ಲ ರೈ. ಸರಿಯಾಗಿದೆ ಅಲ್ವಾ ಪ್ರೆಜರು? ಇರು ದೋ ಪೇನ್ ಹೋಗುತ್ತೆ. ಹೊಟ್ಟೆ ಕೊಡು. ಏ ಪಾಪ ಇಲ್ಲ ಯಾರು? ಇನ್ನೊಂದು ಸತಿ ಬರೋಗು ರಾಗಿ. ಇನ್ನೊಂದು ಸತಿ ಬರೋದು ತೆಗಿತೀನಿ. ಲತಾ ಕಾಲುಗಳೇ ಪ್ರೆಸರ್ ಕೊಡುತ್ತದು.
ಹಾಂ ಹಾಂ ನೆಕ್ಸ್ಟು ಹಾಂ ನೆಕ್ಸ್ಟು ಆ ಥರ ಹಾಂ ಯಾವ ಟಿಕೆಟ್ ಬನ್ನಿ ಅಷ್ಟೇ ಹಾಂ ಅಷ್ಟೇ ಹಾಂ ಬನ್ನಿ ನೆಕ್ಸ್ಟು ಹಾಂ ಹಾಂ ಓ ರಾಘು ಬನ್ನಿ Estuvimos lejos este año, pero llega ya Navidad. Mi regalo es que llegues aquí a mi lado, sea con invierno o en verano. Mi cora te está llamando para que recuerdes, tú eres mi presente y este 25 sepas que pasaremos la noche buena, brindando bajo las estrellas por todo lo bueno y lo malo que nos ha de regalar este nuevo año. Las luces adornan la fiesta.